ಈ ಸುದ್ದಿ ಬಗ್ಗೆ ನಾನು ಹೇಳೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಆದರೆ ಇದ್ರ ಹಿಂದೆ ತಲೆಗಳು ಹೇಗೆ ಕೆಲಸ ಮಾಡಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಸಾರಿಗೆ ಸಚಿವರ ಜೊತೆಗೆ ಇದ್ದ ಅಧಿಕಾರಿಗಳು, ಕಾರ್ಯಕರ್ತರು, ಸಲಹೆಗಾರರು ಸಲಹೆ ಕೊಟ್ಟಿರ್ತಾರೆ, ಈ ತರ ರಾತ್ರಿ ಹೋಗಿ ಪರಿಶೀಲನೆ ಮಾಡಿ ಅಂತ. ಆದ್ರೆ ಈ ಪರಿಶೀಲನೆಗೆ ಒಂದು ಔಟ್ಪುಟ್ ಬೇಕಲ್ಲ, ಅಂದ್ರೆ ಫಲಿತಾಂಶ. ಅದಕ್ಕೆ ಯಾವ್ದಾದ್ರೂ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳೋಣ ಅಥವಾ BMTC ಚಾಲಕರನ್ನು, ಕಂಡಕ್ಟರ್ಗಳನ್ನು ಬಲಿಕಾ ಬಕ್ರ ಮಾಡೋಣ, ನಾಳೆ ಇದೇ ಮಾಧ್ಯಮಗಳಲ್ಲಿ ಹೆಡ್ಲೈನ್ ಆಗುತ್ತೆ ಅಂತ ಸಲಹೆ ಬಂದಿರುತ್ತೆ. ರಾಜಕಾರಣಿಗಳ ಯಾವುದೇ ಪರಿಶೀಲನೆಯಲ್ಲಿ ನೀವು ನೋಡಿ, ಯಾವುದೋ ಒಬ್ಬ ಪಾಪದ ಅಧಿಕಾರಿನ ಕೊನೆಗೆ ಬಲಿ ಮಾಡಿ ಹಾಕ್ತಾರೆ. ಇಲ್ಲೂ ಅದೇ ಆಗಿರೋದು. ಚಿಲ್ಲರೆ ಇಲ್ಲ ಅನ್ನೋ ಕಾರಣಕ್ಕೆ ಸಾರಿಗೆ ಸಚಿವರನ್ನ ಕಂಡಕ್ಟರ್ ಕೆಳಕ್ಕೆ ಇಳಿಸಿದಾನಂತೆ. ರಾತ್ರಿ 9:00ವರೆಗೆ ಸಚಿವರು ಹೆಬ್ಬಾಳದಲ್ಲಿ ಬಸ್ ಹತ್ತಿದ್ದಾರೆ. ಭೂಪಸಂದ್ರಕ್ಕೆ ಹೋಗೋಕೆ 2 ಟಿಕೆಟ್ ಕೊಡೋಕೆ ಕೇಳಿದ್ರು. ₹6 2 ಟಿಕೆಟ್ಗೆ ಸಚಿವರು ಕೊಟ್ಟಿರೋದು ₹100 ಒಂದು ನೋಟು. ಸಾಮಾನ್ಯ ಜನರು ಕೂಡ ₹12ಗೆ ₹100 ಕೊಡೋದಿಲ್ಲ, ಚೇಂಜ್ ತರ್ತಾರೆ. ₹100 ನೋಟ್ ಕೊಟ್ರೆ ಚೇಂಜ್ ಕೊಡೋಕೆ ಕಂಡಕ್ಟರ್ಗೆ ಸಾಧ್ಯನೇ ಇಲ್ಲ ಅಂತ ಸಚಿವರಿಗೆ, ಅಧಿಕಾರಿಗಳಿಗೆ ಗೊತ್ತಿದೆ. ಆದ್ರೂ ಬೇಕಂತಾನೆ ₹100 ಕೊಟ್ಟು ಈ ಕಂಡಕ್ಟರ್ ಏನ್ ಮಾಡ್ತಾನೆ ನೋಡೋಣ, ಇವನು ಏನಾದ್ರೂ ಗಲಾಟೆ ಮಾಡಿದ್ರೆ, ಬೈದ್ರೆ ಆವಾಗ ದೊಡ್ಡ ಇಶ್ಯೂ ಮಾಡಬಹುದು ಅಂತ ಪ್ಲಾನ್ ಮಾಡಿದ್ದಾರೆ. ಪಾಪ ಕಂಡಕ್ಟರ್ ಗಲಾಟೆ ಮಾಡಿಲ್ಲ, ಇಳಿದು ಬಿಡಿ ಅಂತ ಹೇಳಿದ್ದಾರೆ. ಆ ಸಮಯದಲ್ಲಿ ಕಂಡಕ್ಟರ್ಗೆ 2 ಆಯ್ಕೆ ಇತ್ತು. ಒಂದು, ಟಿಕೆಟ್ ಕೊಡಬಾರ್ದು, ಇನ್ನೊಂದು ಅವರನ್ನ ಕೆಳಕ್ಕೆ ಇಳಿಸಬೇಕು. ಟಿಕೆಟ್ ಕೊಡದೇ ಇದ್ರೆ ಮುಂದೆ ಚೆಕ್ಕಿಂಗ್ ಬರೋರು ಟಿಕೆಟ್ ಯಾಕೆ ಕೊಡ್ಲಿಲ್ಲ ನೀನು ಅಂತ ಕ್ರಮ ತಗೊಳ್ತಾರೆ. ಉಳಿದಿರೋದು 2ನೇ ಆಯ್ಕೆ, ಅದು ಕೆಳಕ್ಕೆ ಇಳಿಸೋದು. ಅದನ್ನೇ ಕಂಡಕ್ಟರ್ ಮಾಡಿರೋದು. ₹6 ಟಿಕೆಟ್ ಅಂದ್ರೆ ಅದು ಮುಂದಿನ ಹತ್ತಿರದ ನಿಲ್ದಾಣನೆ ಆಗಿರುತ್ತೆ. ಅಂದ್ರೆ BMTCಯಲ್ಲಿ ₹6 ಅನ್ನೋದು ಕನಿಷ್ಠ ದರ. ಸಮೀಪದ ನೆಕ್ಸ್ಟ್ ಸ್ಟಾಪ್ಗೆ ಅದೇ ರೇಟ್ ಇರುತ್ತೆ. ಅಂದ್ರೆ ಕೇವಲ 5-6 ನಿಮಿಷದಲ್ಲೇ ಕಂಡಕ್ಟರ್ ಏನ್ ಮಾಡಬೇಕು ಅಂತ ತೀರ್ಮಾನ ತಗೊಳ್ಬೇಕಿತ್ತು. ಅವ್ರ ತಲೆಗೆ ಹೊಳೆದಿದ್ದು ಕೆಳಕ್ಕೆ ಇಳಿಸೋದು ಬಿಟ್ರೆ ಬೇರೇನೂ ಇಲ್ಲ. ಅದನ್ನೇ ಕಂಡಕ್ಟರ್ ಮಾಡಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ಸಚಿವರ ವಾದ ಏನಂದ್ರೆ UPI ಬಗ್ಗೆ ಕಂಡಕ್ಟರ್ ಹೇಳಬೇಕಿತ್ತು ಅಂತ. ಆದ್ರೆ ಚೇಂಜ್ ಇಲ್ಲದೆ ₹100 ಕೊಡೋಕೆ ಬಂದ ಪ್ರಯಾಣಿಕ ಫೋನ್ ಪೇ ಯೂಸ್ ಮಾಡ್ತಾ ಇಲ್ಲ ಅಂತಾನೆ ಕಂಡಕ್ಟರ್ ಅನ್ಕೊಂಡಿರ್ತಾರೆ. ಆ ಕ್ಷಣದಲ್ಲಿ ಕಂಡಕ್ಟರ್ನ ಮನಸ್ಥಿತಿ ಏನಿತ್ತು, ಅವ್ರು ಯಾಕೆ ಹಾಗೆ ಕೆಳಕ್ಕೆ ಇಳಿಸಿದ್ರು ಅನ್ನೋದನ್ನು ತಿಳ್ಕೊಳ್ಳದೆ ಈ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ತರ ಅಮಾನತು ಕ್ರಮ ಕೈಗೊಂಡಿದ್ದಾರೆ. ಇದಕ್ಕೆ ಇಲಾಖೆ ವಿಚಾರಣೆಯಂತೆ, ಶಿಸ್ತು ಕ್ರಮ ಅಂತೆ ಏನೇನ್ ಡ್ರಾಮಾ ಮಾಡ್ತಾರಪ್ಪ. ಅಲ್ಲ, ಚಿಲ್ಲರೆ ಸಮಸ್ಯೆ ಇದ್ರೆ ಅದನ್ನ ಕಂಡಕ್ಟರ್ಗಳ ಹತ್ರ ಮಾತಾಡ್ಕೊಂಡು ಏನ್ ಮಾಡ್ಬೇಕು ಅಂತ ಪರಿಹಾರ ಕಂಡುಕೊಂಡಿದ್ರೆ ಸಾಕಿತ್ತು. ಅಥವಾ ಇನ್ನು ಮುಂದೆ ಪ್ರಯಾಣಿಕರನ್ನ ಕೆಳಗೆ ಇಳಿಸಬಾರ್ದು. ಅವ್ರ ಹತ್ರ ಟಿಕೆಟ್ ಇಲ್ಲ ಅಂದ್ರು, UPI ಇಲ್ಲ ಅಂದ್ರು ಅವರಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಾರಿಗೆ ಇಲಾಖೆಯಿಂದ ಆದೇಶನಾದ್ರೂ ಹೊರಡಿಸ್ಲಿ. PM E-ಡ್ರೈವ್ ಯೋಜನೆಯಲ್ಲಿ BMTCಗೆ 4500 ಎಲೆಕ್ಟ್ರಿಕ್ ಬಸ್ ಮಂಜೂರಾದ್ರೂ ಸಚಿವ ಸಂಪುಟದಲ್ಲಿ ಇನ್ನೂ ಅನುಮೋದನೆ ಕೊಟ್ಟಿಲ್ಲ. ರಾಜ್ಯ ಸರ್ಕಾರದ ಕಡೆಯಿಂದ ಲೇಟ್ ಆಗ್ತಾ ಇದೆ. ಫ್ರೀ ಬಸ್ ಯೋಜನೆಯಲ್ಲಿ ಸರ್ಕಾರದಿಂದ ಸಾರಿಗೆ ನಿಗಮಗಳಿಗೆ ₹5172 ಕೋಟಿ ಬಾಕಿ ಬರಬೇಕಿದೆ. ಪುರುಷ ಪ್ರಯಾಣಿಕರ ಸಂಖ್ಯೆ 40% ಇಂದ 36%ಗೆ ಇಳಿಕೆಯಾಗ್ತಾ ಇದೆ. ಆದಾಯ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ಸಮಸ್ಯೆಗೆ ಪರಿಹಾರ ಬೇಡ, ಆದ್ರೆ ರಿಯಾಲಿಟಿ ಚೆಕ್ ಮಾತ್ರ ಮಾಡೋಣ.